ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಎಲ್ಲವೋ ಎಲ್ಲವೋ ಪಾಪಕರ್ಮವು ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವು ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ. ಒಮ್ಮೆ ಶರಣೆಂದರೆ ಪಾಪಕರ್ಮಗಳೋಡುವವು. ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳೈದವು. ಓರ್ವಂಗೆ ಶರಣೆನ್ನು ಕೂಡಲ ಸಂಗಮ ದೇವಂಗೆ. ಇದೊಂದು ವಿಶೇಷವಾದ ಮತ್ತು ಅಪರಿಚಿತವಾದ ವಚನ. ಇದು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಮನುಷ್ಯನಲ್ಲಿ, ಅದರಲ್ಲೂ ಧಾರ್ಮಿಕ ಜೀವಿಗಳಲ್ಲಿ ಎರಡು ಪದ್ಧತಿಯಲ್ಲಿ ಪಾಪವನ್ನು ಕಳ್ಕೊಳ್ಳೋಂಥ ರೂಢಿಯನ್ನು ಇಟ್ಕೊಂಡಂಗೆ ಕಾಣ್ತಾರೆ. ಒಂದು ಪ್ರಾಯಶ್ಚಿತ್ತ, ಇನ್ನೊಂದು ಪಶ್ಚಾತ್ತಾಪ. ಪ್ರಾಯಶ್ಚಿತ್ತ ಅಂತಂದ್ರೆ ಮಾಡಿದ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸೋದು ತಾನೇ ಸ್ವಂತ. ಇದು ಬರೀ ಭಾರತದಲ್ಲಿ ಅಷ್ಟೇ ಇದೆ, ಬೇರೆ ಕಡೆ ಇಲ್ಲ ಅಂತಲ್ಲ. ಕೆಲವು ಆಧ್ಯಾತ್ಮ ಜೀವಿಗಳು, ಸಂತರು ತಮ್ಮ ಅಂದ್ರೆ ಪ್ರಾಯಶ್ಚಿತ್ತಕ್ಕಾಗಿ ಬೇರೆ ಬೇರೆ ಶಿಕ್ಷೆಗಳನ್ನು ಕೊಟ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಲಿಯೋ ಟಾಲ್ಸ್ಟಾಯ್ ಅವ್ರ ಜೀವನದಲ್ಲಿ ಬರುತ್ತೆ. ಅವರು ಸ್ವಲ್ಪ ಆಧ್ಯಾತ್ಮ ಜೀವನಕ್ಕೆ ಬಂದರು ಕೊನೆಗೆ. ಮೊದಲಿಂದ ಸ್ವಲ್ಪ ಚಿಂತನೆ ಇತ್ತು ಅವ್ರಿಗೆ. ಅದ್ರ ಕೊನೆಗೆ ಅದಕ್ಕಾಗಿ ಮನೆ ಬಿಟ್ಟು ಅವರು ಬೇರೆ ಕಡೆನೇ ಬಂದ್ಬಿಟ್ರು. ಅವರು ದಿವಸ ತಮ್ಮ ಬೆನ್ನ ಮೇಲೆ 10 ಚಾಟಿ ಏಟುಗಳನ್ನು ಹೊಡ್ಕೊಂತ ಇದ್ರು ಅಂತ ಹೇಳ್ಬಿಟ್ಟು ಅವ್ರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಅಂದ್ರೆ ಆ ನಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆ ತರ ಮಾಡ್ಕೊಳ್ಳೋದು. ಅಲ್ಲಿ ಪಶ್ಚಾತ್ತಾಪನೂ ಕೂಡ ಇರುತ್ತೆ. ಆದ್ರೆ ಇನ್ ಕೆಲವರು ಈ ಪ್ರಾಯಶ್ಚಿತ್ತಕ್ಕಾಗಿ ದೇವರಿಗೆ ಕಾಣಿಕೆ ಸಲ್ಲಿಸೋದು, ಹುಂಡಿಗೆ ಹಣ ಹಾಕೋದು, ಈ ಪದ್ಧತಿನೂ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಬಹಳ ಜನ ಅದ್ ಮಾಡ್ಕೊಂಡಿದ್ದಾರೆ. ಕ್ರೈಸ್ತರಲ್ಲೂ ಕೂಡ ಮಾರ್ಟಿನ್ ಲೂಥರ್ ಕಿಂಗ್ ಬರೋಕ್ ಮುಂಚೆ ಈ ಚರ್ಚ್ಗಳು ಪಾಪಪತ್ರ ಅಂತ ಮಾರಾಟ ಮಾಡ್ತಿದ್ವಂತೆ. ಅಂದ್ರೆ ಇಷ್ಟು ಪಾಪಪತ್ರ ನೀನು ಖರೀದಿ ಮಾಡ್ಬಿಟ್ರೆ ದುಡ್ಡು ಕೊಟ್ಟು ಚರ್ಚಿಗೆ, ನಿನ್ ಪಾಪ ಕ್ಷಮಿಸಲ್ಪಡತ್ತೆ ಅಂತ ಹೇಳ್ತಾ ಇದ್ರು. ಅದನ್ನ ವಿರೋಧಿಸ್ದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳಿ ಒಬ್ಬ ಸುಧಾರಕ, ಪ್ರಾಟೆಸ್ಟೆಂಟ್ ಅಂತ ಏನು ಕ್ರಿಶ್ಚಿಯನ್ರಲ್ಲಿ ಒಂದು ಪದ್ಧತಿ ಇದೆ, ಒಂದು ಪಂಥ ಇದೆ, ಅದನ್ನು ಹುಟ್ಟಾಕದವನು. ಅಂದ್ರೆ ಪಾಪಪತ್ರಗಳನ್ನು ಮಾರಾಟ ಮಾಡೋದ್ರಿಂದ ನೀನ್ ಪ್ರಾಯಶ್ಚಿತ್ತ ಏನಾಗಲ್ಲ, ನಿನ್ ಪಾಪ ಏನು ಕ್ಷಮಿಸಲ್ಪಡಲ್ಲ, ನೀನು ನಿಜವಾಗಿ ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ಅವಾಗ ಮಾತ್ರ ನಿನ್ ಪಾಪಗಳು ಕ್ಷಮಿಸಲ್ಪಡುತ್ತೆ ಅಂತ ಹೇಳಿ ಅವನೇ ಹೇಳ್ದ. ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾ ಇರೋದು. ಅಂದ್ರೆ ಪ್ರಾಯಶ್ಚಿತ್ತಕ್ಕಿಂತ ಪಶ್ಚಾತ್ತಾಪ ಮಾಡಿಕೊಂಡು ನಿಜವಾಗಿ ಪರಿವರ್ತನೆಯನ್ನು ತಂದುಕೊಂಡ್ರೆ ಮಾತ್ರ ಅವನು ಮುಂದೆ ಪಾಪವನ್ನು ಮಾಡಲ್ಲ. ಇಲ್ಲದೆ ಹೋದ್ರೆ ಹಣ ಕೊಟ್ಟು ಪಾಪ ಕಳ್ಕೊಳ್ಳೋದು, ನೀರಲ್ಲಿ ಮುಳುಗಿ ಪಾಪ ಕಳ್ಕೊಳ್ಳೋದು ಅಂದ್ರೆ ಮನುಷ್ಯ ಎಷ್ಟು ಕೋಟಿ ಜನನಾರು ಬರ್ತಾರೆ. ಅದನ್ನ ನಾವು ನಿಜವಾಗಿ ಸಮಾಜದಲ್ಲಿ ಹುಟ್ಟಾಕ್ಬಾರದು. ಸತ್ಯವನ್ನ ತಿಳಿಸ್ಬೇಕು. ಏನಪ್ಪಾ ಹಾಗಾದ್ರೆ ಸತ್ಯ ಅಂತಂದ್ರೆ, ಪ್ರಾಯಶ್ಚಿತ್ತಕ್ಕಿಂತ ಪಶ್ಚಾತ್ತಾಪ ಶ್ರೇಷ್ಠ. ಅದನ್ನೇ ಇಲ್ಲಿ ಬಸವಣ್ಣವ್ರು ಹೇಳೋದು. ಎಲ್ಲವೋ ಎಲ್ಲವೋ ಪಾಪಕರ್ಮವು ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವು ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ. ಅಂದ್ರೆ ನೀನು ಬೇಕಾದಂತಹ ಪಾಪಕರ್ಮವನ್ನು ಮಾಡಿದ್ರು ಕೂಡ ಬೇಕಾದಂತ ಬ್ರಹ್ಮಹತ್ಯ ಅಂದ್ರೆ ಅವರು ವೈದಿಕ ಪದ್ಧತಿನಲ್ಲಿ ಒಂದು 5 ಪಾಪಗಳನ್ನ ಹೇಳಿ ಅದು ಬ್ರಹ್ಮಹತ್ಯ ದೋಷ ಬರುತ್ತೆ. ಅಂದ್ರೆ ಬ್ರಹ್ಮ ಅಂದ್ರೆ ದೇವರನ್ನೇ ಕೊಂದ ಹಾಗೆ ಆಗತ್ತೆ. ಶಿಶು ಹತ್ಯ, ಸ್ತ್ರೀ ಹತ್ಯ, ಆಮೇಲಿಂದ ಬ್ರಾಹ್ಮಣರನ್ನ ಕೊಂದ್ರೆ, ಹಿಂಗೇನೋ ಒಂದು 5 ಜನನ ಇಟ್ಟಿದಾರ. ಆದ್ರೆ ವಾಸ್ತವಿಕವಾಗಿ ಕೊಲ್ಲೋದೇ ಪಾಪ, ಅದು ಯಾರನ್ನೇ ಕೊಲ್ಲಿ. ಅದಕ್ಕೆ ಬಸವಣ್ಣವ್ರು ಹೇಳೋದೇನಿಲ್ಲ ಅಂದ್ರೆ, ಎಲ್ಲವೋ ಎಲ್ಲವೋ ಪಾಪಕರ್ಮ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವು ಮಾಡಿದವನೇ,
ಒಮ್ಮೆ ಶರಣೆನ್ ಅಂದ್ರೆ ಪರಮಾತ್ಮನಿಗೆ ನಿಜವಾಗಿ ನೀನು ತಪ್ಪಿನ ಅರ್ಥ ಮಾಡಿಕೊಂಡು ತಪ್ಪನ್ನ ತಿದ್ಕೊಳ್ಳೋ ದೃಷ್ಟಿಯಿಂದ ಪರಮಾತ್ಮನಿಗೆ ಶರಣಾಗು. ಒಮ್ಮೆ ಶರಣೆಂದನ್ನು ಒಮ್ಮೆ ಶರಣೆಂದರೆ ಪಾಪಕರ್ಮಗಳು ಓಡುವವು. ನೀನು ಬೇಕಾದಂತಹ ಪಾಪ ಮಾಡಿದ್ರು ಕೂಡ ಪರಮಾತ್ಮನಿಗೆ ಶರಣಾಗಿ ಮತ್ತೆ ಆ ಪಾಪವನ್ನು ಮಾಡದೆ ನಿನ್ನ ಜೀವನವನ್ನು ಬದಲಾಯಿಸ್ಕೊಳಕ್ ನೀನು ಪ್ರಯತ್ನ ಮಾಡಿದ್ದೆ ಆದ್ರೆ ನೀನು ಖಂಡಿತವಾಗಿಯೂ ಬದಲಾವಣೆ ಆಗ್ತೀಯ. ಆ ಥರ ಆಗಿದೆ ಜಗತ್ತಿನಲ್ಲಿ. ವಾಲ್ಮೀಕಿ, ಆಮೇಲಿಂದ ಈ ಕ್ರೈಸ್ತರಲ್ಲಿ ಒಬ್ಬ ಸೈಂಟ್ ಆಗಸ್ಟಿನ್ ಅಂತ ಬರ್ತಾನೆ. ಅವನು ಮೊದಲು ಕ್ರಿಸ್ತನ ವಿರೋಧಿ, ಆಮೇಲೆ ಅವನು ಕ್ರಿಸ್ತನ ಭಕ್ತನಾಗಿ ಪರಿವರ್ತನೆ ಆಗ್ತಾನೆ. ನಾಮದೇವ ಅಂತ ಬರ್ತಾನೆ ಸಂತರಲ್ಲಿ, ಪುಂಡರೀಕ ಅಂತ ಹೇಳಿ ಬರ್ತಾನೆ ವೈದಿಕರಲ್ಲಿ. ಇವರೆಲ್ಲ ಆಮೇಲೆ ಶರಣರಲ್ಲೂ ಕೂಡ ಒಬ್ಬ ನನ್ನಯ್ಯ ಅಂತ ಬರ್ತಾನೆ, ಸುಜ್ಞಾನಿ ದೇವರ ಜೊತೆಗೆ ಅವನ ಕಲ್ಯಾಣಕ್ಕೆ ಬರ್ತಾನೆ. ಇವರೆಲ್ಲ ಮಹಾ ಕೊಲೆಗಡಕರು ಮೊದಲು, ಆದರೆ ಮುಂದೆ ಪರಿವರ್ತನೆಯಾಗಿ ಶರಣರಾಗಿ ಸಂತರಾಗಿ ಪರಿವರ್ತನೆ ಅವರು ರೂಪುಗೊಳ್ತಾರೆ. ಅಂದ್ರೆ ಏನೇ ಪಾಪಕರ್ಮವನ್ನು ಮಾಡಿದ್ರು ಕೂಡ ಅವನ ನಿಜವಾದ ಪಶ್ಚಾತ್ತಾಪ ಮತ್ತು ಅದಕ್ಕೆ ತಕ್ಕ ಹಾಗೆ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಮಾಡ್ಕೋಬೇಕು. ಅವರ ನಿತ್ಯ ಕರ್ಮದಲ್ಲೂ ದಿನನಿತ್ಯ ಜೀವನದಲ್ಲೂ ಬದಲಾವಣೆ ಮಾಡ್ಕೊಳ್ಬೇಕು. ಧ್ಯಾನ, ತಪಸ್ಸು ಆ ಕಡೆಗೆ ಅವ್ರು ಬರ್ಲೇಬೇಕು. ಬರ್ದೇ ಹೋದ್ರೆ ಬದಲಾವಣೆ ಆಗಕ್ಕಾಗಲ್ಲ. ಹಾಗೆ ಮಾಡ್ಕೊಳ್ಳಾರ್ದೇನೆ ನೀನು ಪರಮಾತ್ಮನಿಗೆ ಶರಣ ಆಗಲಾರ್ದೆ ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳಿದವು. ಅಂದ್ರೆ ನೀನು ಪ್ರಾಯಶ್ಚಿತ್ತಕ್ಕೋಸ್ಕರ ಹಣ ಕೊಟ್ಟು ಅಥವಾ ಬಂಗಾರ ಕೊಟ್ಟು ಏನೋ ವಸ್ತು ಕೊಟ್ಟು ಪಾಪ ಕಳ್ಕೊಂತೀನಿ ಅಂದ್ರೆ ಹೊನ್ನಿನ ಪರ್ವತ ಕೊಟ್ಟು ಕಳ್ಕೊಳಕ್ಕಾಗಲ್ಲ ಅಂತ. ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳೈದವು, ಹೊನ್ನಿನ ಪರ್ವತನೇ ಕರಗಿಸ್ಕೊಡು ಅಂದ್ರೂ ನೀನ್ ಪಾಪ ಹೋಗಲ್ಲ. ಓರ್ವಂಗೆ ಶರಣಿನ ಕೂಡಲ ಸಂಗಮ ದೇವನಿಗೆ, ಪರಮಾತ್ಮನಿಗೆ ನಿಜವಾಗಿಯೂ ಶರಣಾಗ್ಬಿಟ್ರೆ ನೀನು ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬಹುದು. ಬದಲಾವಣೆ ಆಗೇ ಆಗ್ತೀಯ. ಆದ್ರಿಂದ ಪರಮಾತ್ಮನಿಗೆ ಶರಣಾಗು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಕ್ಕೆ ಮಾತಾಜಿಯವರು ಒಂದು ಪ್ರಸಂಗ ಹೇಳ್ತಿದ್ರು, ಬಹಳ ಅದ್ಭುತವಾದ ಪ್ರಸಂಗ ಅದು. ಹೀಗೆ ಕೂಡ ಕಪ್ಪಡಿ ಸಂಗಮದಲ್ಲಿ ಒಂದು ವಿಶೇಷವಾದಂತಹ ಪ್ರಸಂಗ. ಬಸವಣ್ಣನವ್ರು ಬಂದು ಈಗಾಗಲೇ ಸುಮಾರು 10-12 ವರ್ಷಗಳಾಗಿದೆ. ಒಂದು ಕಪಿಲ ಷಷ್ಠಿ ಅಂತ ಹೇಳಿ ಒಂದು ಗಳಿಗೆ ಬರ್ತದೆ. ಈಗ ಮೊನ್ನೆ ಹಂಗೆ 144 ವರ್ಷಕ್ಕೊಮ್ಮೆ ಬಂತು ಕುಂಭಮೇಳದಲ್ಲಿ ಹೋಗಿ ನದಿ ಮುಳುಗಿದ್ರೆ ನಿಮಗೆ ಮತ್ತೆ 244 ವರ್ಷ ಆದ್ರೂ ಬರಲ್ಲ, ಇವಾಗಲೇ ಬಂದ್ಬಿಡಿ ಅಂತ ಏನ್ ಘೋಷಣೆ ಮಾಡಿದ್ರಲ್ಲ, ಹಾಗೆ ಕಪಿಲ ಷಷ್ಠಿ ಅಂತ ಹೇಳಿ ಒಂದು ಗಳಿಗೆ. ಅವಾಗೆಲ್ಲರೂ ಬಂದು ಪೂಜೆ ಮಾಡಿಸ್ಬಿಟ್ರೆ ಸಾರ್ಥಕ ಆಗೋಗ್ಬಿಡುತ್ತೆ, ನಮ್ಮ ಜನ್ಮ ಪಾವನ, ಇದೆಷ್ಟೋ 100 ವರ್ಷಕ್ಕೊಮ್ಮೆ ಬರೋ ಅಂಥದ್ದು ಅಂತೇಳಿ ಅದು ಪ್ರಚಾರ ಆಗಿತ್ತು. ಅವಾಗ ಹೀಗೆ ಅನೇಕ ನೂರು ಜನ, ಅವಾಗೆಲ್ಲ ಈ ವಾಹನಗಳ ಸೌಲಭ್ಯ ಇಲ್ಲ, ನಡ್ಕೊಂಡೇ ಬರ್ಬೇಕು, ಇಲ್ಲ ಅಂದ್ರೆ ಎತ್ತಿನ ಗಾಡಿಲಿ ಬರ್ಬೇಕು. ಬಂದಿದ್ರು, ಪೂಜೆ ಮಾಡಿಸ್ತಾ ಇದ್ರು. ಬರ್ಬೇಕಾದ್ರೆ ಒಬ್ಬ ರೈತ ಎತ್ತಿನ ಗಾಡಿ ಹುಡ್ಕೊಂಡು ಒಂದು ಚಕ್ಕಡಿ ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಎತ್ತಿನ ಗಾಡಿಗೆ ಒಂದು ಬೆಕ್ಕು ಸತ್ತೋಗ್ಬಿಡುತ್ತೆ. ಆಗಿನ ಕಾಲದಲ್ಲಿ ಬೆಕ್ಕು ಕೊಲ್ಲೋದಂದ್ರೆ ಮಹಾಪಾಪ. ಈಗಲೂ ಕೆಲವ್ರಿಗೆ ಇದೆ ಭಾವನೆ, ಅಂದ್ರೆ ಬೇರೆದೆಲ್ಲ ಕೊಲ್ಬೋದು ಗೊತ್ತಾಯ್ತಲ್ಲ, ಬೆಕ್ಕು ಮಾತ್ರ ಕೊಲ್ಲಂಗಿಲ್ಲ ಅಂತ ಯಾಕೋ ಏನು ಮಾಡಿದ್ದಾರೆ. ಬೆಕ್ಕು ಅಂದ್ರೆ ಮಹಾಪಾಪ ಅಂತ ಇವನು ಪಾಪ. ಈಗೆಲ್ಲ ಶುರುವಾಗಿದೆ, ತಿಂತಾರೆ ಎಲ್ಲ ಮಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಬೆಕ್ಕು ಅಂದ್ರೆ ಪಾಪ ಅಂತ ಅವನ್ ಪಾಪ ಸಾಧು, ಅಂದ್ರೆ ಅವನ್ ಮಾಂಸಾಹಾರಿ ಅಲ್ಲ. ಹಾಗಾಗಿ ಬೆಕ್ಕು ಸತ್ತೋಗ್ಬಿಡ್ತು, ದೋಷ ಬಂದ್ಬಿಟ್ಟಿದೆ ಅಂತ ಅವನಿಗೆ ಭಯ ಆಯ್ತು. ಹೋಗಿ ಒಬ್ಬ ಹೀಗೆ ಕೂತಿದ್ದ, ಅನೇಕ ಜನ ಅಲ್ಲಿ ಪೂಜಾರಿಗಳು ಪುರೋಹಿತರೆಲ್ಲ ಕೂತಿದ್ರು. ಹೋಗಿ ಕೇಳ್ದ, ಹಿಂಗೆ ನನ್ ಬೆಕ್ಕು ಕೊಂದ್ಬಿಟ್ಟಿದೀನಿ, ಅಂದ್ರೆ ನನ್ ಗಾಡಿಗೆ ಸತ್ಬಿಟ್ಟಿದೆ, ಅದಕ್ಕೆ ದೋಷ ಬಂದಿದೆ, ಏನ್ ಮಾಡ್ಕೊಂಡು. ಅವ್ರೇನ ಕೇಳಿದ್ರು, ಹೆಸರು ಕೇಳಿದ್ರು, ಆಮೇಲಿಂದ ಹುಟ್ಟಿದ್ದು ಏನಾದ್ರು ಕೇಳಿದ್ರು. ಇಲ್ಲ, ನೀನು ಬಹಳ ದೊಡ್ಡ ಪಾಪ ಆಗ್ಬಿಟ್ಟಿದೆ, ನಿನ್ನಿಂದ ಪ್ರಮಾದ ಆಗಿದೆ, ಇದನ್ನ ತಿದ್ಕೊಳ್ಳದೆ ಹೋದ್ರೆ, ಈ ದೋಷವನ್ನು ಕಳ್ಕೊಳ್ಳದೆ ಹೋದ್ರೆ ನೀ ಮುಂದಿನ ಜನ್ಮಕ್ಕೆ ಬೇಕಾಗಿ ಹುಡ್ತೀಯ ಅಂತ ಹೇಳ್ಬಿಟ್ಟ. ಅವನಿಗೆ ತುಂಬಾ ನೋವಾಯ್ತು.
ಹಂಗಾದ್ರೆ ಏನ್ ಮಾಡ್ಬೇಕು ಪುರೋಹಿತ್ರೆ, ಏನ್ ಮಾಡ್ಬೇಕು ಹೇಳಿ? ಅವಾಗ ಅವ್ರು ಹೇಳಿದ್ರು, ನೀನು ದಾನ ಮಾಡ್ಬೇಕಪ್ಪ. ಏನ್ ದಾನ ಮಾಡ್ಬೇಕು? ಚಿನ್ನದ ಬೆಕ್ಕು ಮಾಡಿಸಿ ದಾನ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಅವಾಗ ಅವನಂದ, ನಾನು ಬಡವ ಇದ್ದೀನಿ, ನಾನು ಏನೋ ಪರಮಾತ್ಮನ ಕೃಪೆ ಪಡ್ಕೊಂಡು ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಬರ್ತಾ ಇದ್ದೆ. ನಾನು ಉದ್ದೇಶಪೂರ್ವಕವಾಗಿ ಕೊಂದಿಲ್ಲ, ಅದು ಗಾಡಿಗೆ ಸಿಕ್ಕಿ ಸತ್ತಿದೆ, ಚಕಡಿಗೆ ಸಿಕ್ಕಿ. ಏನ್ ಮಾಡ್ಲಿ? ಇಲ್ಲ, ನೀನು ಕೊನೆ ಪಕ್ಷ ನೀ ಬಡವ ಇದ್ರೆ ಚಿನ್ನದ ಬೆಕ್ಕಲ್ದೆ ಹೋದ್ರೆ ಬೆಳ್ಳಿ ಬೇಕಾದ್ರೂ ಮಾಡಿಸಿ ದಾನ ಮಾಡ್ಬೇಕು. ಅವನು ಅದು ಸಾಧ್ಯ ಇಲ್ಲ. ಹಂಗಾದ್ರೆ ಹೋಗು, ನಿನ್ ದೋಷ ಪರಿಹಾರ ಆಗಲ್ಲ. ಬಸವಣ್ಣವ್ರು ಏನೋ ಚಿಂತನೆ ಮಾಡ್ತಾನೋ, ಯಾರ ಜೊತೆಗೆ ಮಾತಾಡ್ತಾ ಕೂತಿದ್ದೇನೆ ಬಸವರಸ, ಯುವಕ ಬಸವರಸ. ಅವನು ದುಃಖ ಪಡ್ತಾ ಇದ್ದ, ರೋಧಿಸ್ತಾ ಇದ್ದ. ಹೋಗಿ ಮಾತಾಡಿಸ್ತಾರೆ, ಏನಪ್ಪಾ ಹಿಂಗೆ ನಾನು ಚಕ್ಕಡಿಗೆ ಬೆಕ್ಕು ಸಿಕ್ ಸತ್ತೋಗ್ಬಿಡ್ತು, ದೋಷ ಬಂದಿದೆ ನನಗೆ, ನಾನು ಮುಂದಿನ ಜನ್ಮೇಲೆ ಬೆಕ್ಕಾಗಿ ಹುಡ್ತೀನಂತೆ. ಅವರು ಪುರೋಹಿತರು ಹೇಳ್ತಾ ಇದ್ದಾರೆ, ಚಿನ್ನದ ಬೆಕ್ಕು ಮಾಡಿಸಿ ದಾನ ಮಾಡ್ಬೇಕು ಅಥವಾ ಬೆಳ್ಳಿ ಬೇಕಾದ್ರೂ ಮಾಡಿಸ್ಬೇಕು. ಆವಾಗ ಪ್ರಾಯಶಃ ಈ ವಚನ ಹೇಳಿರ್ಬೋದು ಅವ್ರು. ಬರೀ ಚಿನ್ನದ ಬೆಕ್ಕು ಬೆಳ್ಳಿ ಬೇಕಲ್ಲಪ್ಪ, ಹೊನ್ನಿನ ಪರ್ವತ ಕೊಟ್ರು ನಿನ್ ದೋಷ ಬಂದಿದ್ರೆ ಕಳ್ಕೊಳಕ್ ಆಗಲ್ಲ. ಆದ್ರೆ ನೀನೇನು ಉದ್ದೇಶಪೂರ್ವಕವಾಗಿ ಕೊಂದಿಲ್ಲ, ನೀನು ಉದ್ದೇಶಪೂರ್ವಕವಾಗಿ ಕೊಲ್ಬೇಕು ಅಂತ ಕೊಂದಿಲ್ಲ. ಅದು ಅಕಸ್ಮಾತ್ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದ್ರೆ ಆಕಸ್ಮಿಕ ಆಘಾತ, ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು, ನಿರೀಕ್ಷೆ ಮಾಡಿದ್ದಲ್ಲ. ಉದ್ದೇಶಪೂರ್ವಕವಾಗಿ ಎಷ್ಟೋ ಜನ ದೇವರ ಹೆಸರಲ್ಲಿ ಕೊಲ್ತಾರೆ, ಬಲಿ ಕೊಡ್ತಾರೆ, ಅವ್ರಿಗೆಲ್ಲ ಪುಣ್ಯ ಬರುತ್ತೆ, ಸ್ವರ್ಗ ಬರುತ್ತೆ ಅಂತ ಹೇಳ್ತಾರೆ ಇವರು. ನೀನ್ ಬೆಕ್ಕು ಕೊಂದಿರೋದಲ್ಲ, ಅದು ಸತ್ತಿದೆ, ನಿನ್ಗೇನು ದೋಷ ಇಲ್ಲ, ಬಾ, ನೀನ್ ಹೆದರ್ಬೇಡ, ನಾನ್ ಪೂಜೆ ಮಾಡಿಸ್ತೀನಿ. ಅವರು ಪೂಜಾರಿಗಳೇ ಅಲ್ಲ. ಆವಾಗ ಅವನಿಗೆ ಪ್ರಾಯಶಃ ಎಲ್ಲವೋ ಪಾಪಕರ್ಮ ಮಾಡಿದವನಿ, ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನಿ, ಒಮ್ಮೆ ಶರಣಿನೆಲ್ಲವ, ಒಮ್ಮೆ ಶರಣಿಂದರೆ ಸರ್ವ ಪಾಪಗಳೋಡು ಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಗಳೈದವು, ಓರ್ವಂಗೆ ಶರಣಿನ್ ಕೂಡಲ ಸಂಗಮ ದೇವಂಗೆ. ಆದ್ರಿಂದ ನಾವು ತಿಳ್ಕೋಬೇಕು, ನಿಜವಾಗಿ ನಾವೇನೇ ತಪ್ಪು ಮಾಡಿದ್ರು ಕೂಡ ಪಶ್ಚಾತ್ ಅಂದ್ರೆ ಅನಂತರ, ಅಂದ್ರೆ ಗೊತ್ತಿಲ್ಲದೆ ಮಾಡ್ಬಿಟ್ಟಿದೀವಿ ಅಥವಾ ಗೊತ್ತಿದ್ದು ಮಾಡಿರ್ಬೋದು. ಅದಕ್ಕೆ ಸರಿಯಾಗಿ ದುಃಖ ಅನುಭವಿಸಿ, ಅದಕ್ಕೆ ವಿರುದ್ಧವಾದ ವಾತಾವರಣ, ಯಾರಿಗೋ ನೋಯಿಸಿದ್ರೆ ಅವ್ರಿಗೆ ಒಳ್ಳೆ ಮಾತು ಹೇಳಿ, ಕ್ಷಮೆ ಕೇಳಿ, ಅಥವಾ ಯಾರ್ದಾದ್ರೂ ಅನ್ಯಾಯ ಮಾಡಿ ಹಣ ತಗೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡಿ, ಏನಾದ್ರು ಮಾಡಿ. ಹೀಗೆ ಈ ತರ ಪಾಪ ಕಳ್ಕೊಳ್ಬೋದೇ ಹೊರ್ತು, ನೀನು ಒಂದ್ ಕಡೆ ಪಾಪ ಮಾಡಿ ಎಲ್ಲೋ ಹೋಗಿ ತಿರುಪ್ತಿಗೆ ದುಡ್ಡು ಹಾಕ್ಬಿಟ್ಟೆ, ಧರ್ಮಸ್ಥಳಕ್ಕೆ ದುಡ್ಡು ಹಾಕ್ಬಿಟ್ಟೆ, ನನ್ ಪಾಪ ಎಲ್ಲ ಹೊರಟೋಯ್ತು ಅಂದ್ರೆ ಖಂಡಿತವಾಗಿಯೂ ಹೋಗಲ್ಲ. ಮತ್ತೆ ಪಾಪ ಇನ್ನೂ ಸುತ್ಕೊಳತ್ತೆ. ಅದಕ್ಕೆ ಎಂತೆಂತ ದೊಡ್ಡವರು ಇದ್ರು ಅತ್ಯಂತ ಹೀನ ಜನ್ಮ ಬಂದಿರತಕ್ಕಂಥದ್ದನ್ನ ಪುರಾಣಗಳಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಕಾಣ್ತೀವಿ. ಈಗಲೂ ಅನೇಕ ಮಕ್ಕಳು ತುಂಬಾ ಹಿಂಸೆ ಅನುಭವಿಸೋದ್ ನೋಡಿದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ಇಂತಹ ಸುಲಭವಾದ ಮಾರ್ಗ ಕಂಡ್ಕೊಂಡ್ಬಿಟ್ಟಾರೆ. ಏನೋ ಹೋಗ್ಬಿಟ್ಟು ಮುಳುಗ್ ಬಂದ್ಬಿಡೋಣ, ದುಡ್ಡು ಹಾಕ್ಬಿಡೋಣ, ನೋ, ಇದರಿಂದ ಎಂದೂ ಪಾಪ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ಆ ಪಾಪದಿಂದ ಉಂಟಾದ ತಾಪವನ್ನ ಕಳೆಯೋದಕ್ಕೇನು ವ್ಯವಸ್ಥೆ ಮಾಡಬೇಕು, ಗುರುವಿನ ಮಾರ್ಗದರ್ಶನ, ಗುರು ಹಿರಿಯರ ಮಾರ್ಗದರ್ಶನ, ಅವರ ಮೂಲಕ ನಾವು ಅದನ್ನ ಸರಿಪಡಿಸ್ಕೊಳ್ಬಹುದು. ಇಲ್ಲದೆ ಹೋದ್ರೆ ಬೇರೆ ಮಾರ್ಗ ಇಲ್ಲ. ಎಷ್ಟು ದೇವ ಕ್ಷೇತ್ರಕ್ಕೂ ಹೋದ್ರು ಕೂಡ, ಎಷ್ಟು ತೀರ್ಥಕ್ಷೇತ್ರಗಳಿಗೆ ಹೋದ್ರು ಪಾಪವನ್ನು ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಪಾಪವನ್ನು ಕಡಿಮೆ ಮಾಡ್ಕೊಳ್ಳೋ ಒಂದೇ ಅಂದ್ರೆ ತಪಸ್ಸು. ತಪಸ್ಸು ಅಂದ್ರೆ ದಾನ. ಅದೇ ಹುಣಸೂರು ಕೃಷ್ಣಮೂರ್ತಿಗಳು ಹೇಳಿದಾರಲ್ಲ, ದಾನವೇ ಘನತರ ತಪವಯ್ಯ. ದಾನ ಮಾಡೋದು ಕೂಡ ತಪಸ್ಸು. ದಾನನ ಯಾರಿಗ್ ಮಾಡಿ? ಯೋಗ್ಯರಿಗೆ ಮಾಡಿ. ಅಲ್ಲಿ ಹೋಗ್ಬಿಟ್ಟು ದೇವತೆಗಳಿಗೆ ಕೊಟ್ಟು ಬಂದ್ರೆ, ಯಾರಿಗೋ ದೊಡ್ಡವ್ರಿಗೆ ಕೊಟ್ಟು ನೀನ್ ಸಹಿ ಅನಿಸ್ಕೊಳಕ್ ಆಗಲ್ಲ. ಪರಮಾತ್ಮ ಒಪ್ಪಲ್ಲ ಆ ಮಾತನ್ನ. ಯಾರಿಂದ ತಗೊಂಡಿದ್ರೆ, ಬಡವರಿಂದ ತಗೊಂಡಿದ್ರೆ ಅವ್ರಿಗೆ ವಾಪಸ್ ಮುಟ್ಸೋದು. ಈ ರೀತಿ ಪುರಂದರದಾಸರ ಜೀವನದಲ್ಲಿ ಬರುತ್ತೆ. ಅವರು ತುಂಬಾ ಜಿಪುಣರಿರ್ತಾರೆ, ಕೆಟ್ಟ ಜಿಪುಣರಿರ್ತಾರೆ. ಆದ್ರೆ ಜ್ಞಾನೋದಯ ಆದ ಕೂಡ್ಲೆ ಎಲ್ಲವನ್ನೂ ದಾನ ಮಾಡ್ಬಿಡ್ತಾರೆ. ದಾನ ಮಾಡಿ ಮುಂದೆ ದಾಸರಾಗಿ ಮುಕ್ತಾತ್ಮರಾಗ್ತಾರೆ ಅಂತ ಬರ್ತದೆ. ಅಂದ್ರೆ ಇದು ನಿಜವಾಗಿ ಉದ್ಧಾರದ ಮಾರ್ಗ. ಅದನ್ನೇ ಬಸವಣ್ಣವ್ರು ಹೇಳೋದು. ನಿಜವಾದ ಪರಿವರ್ತನೆ ಬರ್ಬೇಕಾದ್ರೆ ಪಶ್ಚಾತ್ತಾಪದಿಂದ ಮಾತ್ರ ಸಾಧ್ಯ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.